ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ. ಹೆಲೋ ಗೈಸ್, ಇದನ್ನು ನೋಡಿ ನನಗಂತೂ ನನ್ನ ಸ್ಕೂಲ್ ಡೇಸೇ ನೆನಪಾಯಿತು. ನಿಮಗೆಲ್ಲ ಇದು ನನ್ನ ನವೆಂಬರ್ 1 ವಿಡಿಯೋ ಆಗಿರುತ್ತೆ, ಅಂದರೆ ಸ್ಯಾಟರ್ಡೆ ವಿಡಿಯೋ. ಕ್ಲಾಸಿಗೆ ಎಂಟ್ರಿ ಆಗಾದ್ಮೇಲೆ ಮ್ಯಾಮ್ ಕೂಡ ಬಂದಾದಮೇಲೆ ಆ್ಯಸ್ ಯೂಶ್ವಲ್ ಬ್ಯಾಚ್ 1ಗೆ ಕ್ಲಾಸ್ ತೊಗೊಂಡಿದ್ರು, ಬ್ಯಾಚ್ 2 ವೆಯ್ಟ್ ಮಾಡ್ತಾಯಿತ್ತು. ವೆಯ್ಟಿಂಗ್ ಲಿಸ್ಟಲ್ಲಿ ಯಾಕೆ ಅಂತ ಅಂದರೆ ಬಿಕಾಸ್ ಆಫ್ ಸ್ಟ್ರೆಂತ್. ಬ್ಯಾಚ್ 1ಗೆ ಯಾಕೆ ಡಿಸ್ಟರ್ಬ್ ಮಾಡೋದಂತ ನಾವು ಔಟ್ಸೈಡ್ ಬಂದೋ. ಇವ್ರು 3 ಜನ ಆಬ್ಸೆಂಟ್ ಆಗಿದ್ದರಿಂದ ಇವ್ರಿಗೆ ಟೆಸ್ಟ್ ಪೇಪರ್ ಸಿಕ್ಕಿರಲಿಲ್ಲ, ಸೊ ಅದನ್ನು ಚೆಕ್ ಮಾಡ್ಕೊಳ್ತಾ ಇದ್ರು. ಅವತ್ತಿನ ಕ್ಲಾಸ್ ಇದ್ದಿದ್ದು ಫ್ಯಾಬ್ರಿಕ್ನ ಕಟ್ ಮಾಡೋದ್ರ ಬಗ್ಗೆ, ಬಿಕಾಸ್ ನಾವು ಲಾಸ್ಟ್ ಕ್ಲಾಸಲ್ಲಿ ಬರೀ ಡ್ರಾಫ್ಟಿಂಗ್ ಮಾತ್ರ ಕಟ್ ಮಾಡಿದ್ದು, ಫ್ಯಾಬ್ರಿಕ್ನ ಮಾಡಿರಲಿಲ್ಲ. ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಷನ್ ಆಗಿದ್ದ ಪ್ರಕಾರ ನಾವು ಸ್ಟಿಚಿಂಗ್ ಕ್ಲಾಸಲ್ಲಿ ಇರಬೇಕಾಗಿತ್ತು. ಆದರೆ ಪ್ರಾಬ್ಲಮ್ ಆಗಿದ್ದು ನಾವಿನ್ನೂ ಫ್ಯಾಬ್ರಿಕೇ ಕಟ್ ಮಾಡಿರಲಿಲ್ಲ. ಸೊ ಮೇಲೆ ಕೂತ್ಕೊಂಡು ನಾವು ಫ್ಯಾಬ್ರಿಕ್ ಕಟ್ ಮಾಡೋಷ್ಟೇ ಟೈಮ್ ಆಗುತ್ತೆ ಅಂದ್ಬಿಟ್ಟು ಮ್ಯಾಮ್ ಹತ್ರ ರಿಕ್ವೆಸ್ಟ್ ಮಾಡಿ ನಾವಿವತ್ತು ಕೆಳಗಡೆನೇ ಪ್ರಾಕ್ಟೀಸ್ ಮಾಡ್ತೀವಿ ಅಂತ ಸ್ಟಿಚಿಂಗ್ ರೂಮಿಗೆ ಹೋಗಿಲ್ಲ. ಪ್ರಾಕ್ಟೀಸ್ನ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ನಾವು ತಗೊಳ್ಳೋಣ ಚಿಕ್ಕ ಕಾಫಿ ಬ್ರೇಕ್. ಇವತ್ತಿನ ನಮ್ಮ ಸ್ಪೆಷಲ್ ಗೆಸ್ಟ್ ಇವರೇ. ನಾನು ಮಾರ್ನಿಂಗ್ ಬರೋ ಆತ್ರದಲ್ಲಿ ನನ್ನ ಬಟ್ಟೆನ ಯಾವುದೇ ರೀತಿ ಸ್ಟೈಲ್ ಮಾಡಿರಲಿಲ್ಲ. ಸೊ ಅದನ್ನು ಅಬ್ಸರ್ವ್ ಮಾಡಿದಂಥ ನಮ್ಮ ಹುಡುಗಿರು ಏನು ಮಾಡ್ತಿದ್ದಾರೆ ನೀವೇ ನೋಡಿ. ಹಾಗಲ್ಲ ಹೀಗೆ, ಹೀಗಲ್ಲ ಹಾಗೆ ಅಂತ ನಿಂತಿದ್ದ ಜಾಗದಲ್ಲೇ ಅದನ್ನು ಸರಿ ಮಾಡೋದಕ್ಕೆ ತುಂಬ ಟ್ರೈ ಮಾಡ್ತಿದ್ದಾರೆ, ಆ್ಯಂಡ್ ಮಾಡಿದ್ರು ಕೂಡ. ಇದನ್ನು ಮುಗಿಸ್ಕೊಂಡು ನಾವು ಡೈರೆಕ್ಟ್ ಬಂದಿದ್ದೆ ಕ್ಲಾಸ್ ಕಡೆಗೆ. ಮ್ಯಾಮ್ ಹತ್ರ ನಾವೇನು ರಿಕ್ವೆಸ್ಟ್ ಮಾಡಿಕೊಂಡು ಅಂತ ಹೇಳ್ದೆ ಅಲ್ವಾ, ಅದು ಇದೇನೆ. ಇದನ್ನು ಕಟ್ ಮಾಡ್ದೇನೆ ಹೇಗೆ ಟೈಲರ್ ಸೆಕ್ಷನ್ಗೆ ಹೋಗೋಕ್ಕಾಗತ್ತೆ, ನೀವೇ ಯೋಚನೆ ಮಾಡಿ. ಸೊ ಫೈನಲಿ ಈ ಕಟ್ಟಿಂಗ್ ಎಲ್ಲ ಮುಗಿಸಿ ಮ್ಯಾಮ್ ನಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಏನೇನು ಫ್ಯಾಬ್ರಿಕ್ ತರಬೇಕಂತ ಹೇಳಿದ್ರು ಅದನ್ನು ಕೇಳಿಸ್ಕೊಂಡು ನೆಕ್ಸ್ಟ್ ಬಂದಿದ್ದೇನೆ ಕ್ಯಾನ್ವಾಸ್ ಕಟ್ ಮಾಡೋದಕ್ಕೆ. ಆ್ಯಂಡ್ ಆಲ್ಸೋ ಇದನ್ನು ಕೂಡ ನಾವು ತೊಗೊಂಬಂದಿರಲಿಲ್ಲ. ಆಫ್ಟರ್ ನಾನು ಹೋಗಿ ಇದನ್ನು ಕಲೆಕ್ಟ್ ಮಾಡ್ಕೊಂಬಂದು ನೆಕ್ಸ್ಟ್ ಕ್ಲಾಸ್ನ ಸ್ಟಾರ್ಟ್ ಮಾಡಿಕೊಂಡು ಕ್ಯಾನ್ವಾಸ್ ಕಟ್ಟಿಂಗ್ನ ಹೇಳಿಸ್ಕೊಂಡು ನಾವು ಕೂಡ ನಮ್ಮ ಮೆಜರ್ಮೆಂಟಿಗೆ ಬೇಕಾಗಿದ್ದ ಕ್ಯಾನ್ವಾಸ್ನ ಕಟ್ ಮಾಡಿಕೊಂಡು ತಂದಿದ್ದ ಕ್ಯಾನ್ವಾಸಲ್ಲಿ ಎಲ್ಲರೂ ಅವ್ರವ್ರಿಗೆ ಬೇಕಾದಂಥ ಮೆಜರ್ಮೆಂಟಲ್ಲಿ ಕಟ್ ಮಾಡ್ತಾ ಮೆಜರ್ಮೆಂಟ್ ತೊಗೊಳ್ತಾ ತುಂಬ ಕಾಮಿಡಿಯಾಗಿ ಫನ್ನಾಗಿ ಹೋಯ್ತು ಕ್ಲಾಸು. ವೀಕ್ ಡೇಸಲ್ಲೆಲ್ಲ ಆಫೀಸಲ್ಲಿ ಕಳೆದಿರ್ತೀವಿ, ಫುಲ್ ಸ್ಟ್ರೆಸ್ಸು ಟೆನ್ಷನ್ನು ಆ ಥರ. ಬಟ್ ವೀಕೆಂಡಲ್ಲಿ ಅದೆಲ್ಲ ವ್ಯಾನಿಷ್ ಆಗಿಬಿಡುತ್ತೆ, ಯಾಕಂದರೆ ಕ್ಲಾಸು ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಆ್ಯಂಡ್ ಆಲ್ಸೋ ಒಂಥರ ಕಾಲೇಜ್ ಲೈಫ್ನ ಮತ್ತೆ ರೀಕಾಲ್ ಮಾಡೋ ಥರ ಫೀಲ್ ಕೊಡುತ್ತೆ. ಸೊ ಕ್ಲಾಸ್ ಮುಗಿಸ್ಕೊಂಡು ನಾವು ಪ್ಯಾಕ್ ಮಾಡಿಕೊಂಡು ಮನೆ ಕಡೆ ಹೊರಟು. ಇದಿಷ್ಟ ಆಗಿತ್ತು ನನ್ನ ಶನಿವಾರದ ವ್ಲಾಗ್ಸ್. ಯಾರೆಲ್ಲ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಇದೇ ಥರ ಇರಲಿ. ದಯವಿಟ್ಟು ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.